ಅದನ್ನೆಲ್ಲ ಹೇಗೆ ಮರೆಯೋದಕ್ಕೆ ಸಾಧ್ಯ? ಜೀವನದಲ್ಲಿ ದುಃಖದ ಕ್ಷಣಗಳು ನಮ್ಮನ್ನು ಕಾಡುವಷ್ಟು ಸುಖದ ಕ್ಷಣಗಳು ಕಾಡೋದಿಲ್ಲ. ಅತ್ತೆ ಆದಷ್ಟು ಬೇಗ ಸರಿ ಹೋದರೆ ಸಾಕು. ಲಕ್ಷ್ಮಿ, ಅಮ್ಮ ಗುಣ ಹಾಗೆ ಆಗ್ತಾರೆ. ಅಮ್ಮ ಗುಣ ಹಾಗೆ ಆಗ್ತಾರೆ. ಅಪ್ಪ, ನೀವೆಲ್ಲ ಹೋಗಿರಿ, ಅಜ್ಜಿ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಬರ್ತೀನಿ. ಸರಿ. ಅಜ್ಜಿ, ತನು, ಒಂದು ಲೋಟ ನೀರು ತಂದು ಕೊಡಮ್ಮ. ಸರಿ ತಾತ. ವಿಶ್ವ, ನಿಂಗೂ ಬೇಕೇನೋ? ಓಹೋ, ಮುಗಿತಾ ಪೂಜೆ ಎಲ್ಲ? ನೀವೆಲ್ಲ ಇಷ್ಟು ತಡ ಮಾಡಿದ್ದು ನೋಡಿದ್ರೆ ರಾತ್ರಿ ಎಲ್ಲ ಪೂಜೆ ಮಾಡಿಕೊಂಡು ದೇವಸ್ಥಾನದಲ್ಲಿ ಠಿಕಾಣಿ ಓಡ್ಬಿಡ್ತೀರ ಅಂತ ಅಂದ್ಕೊಂಡಿದ್ದೆ. ಸದ್ಯ ಬಂದಿರಲ್ಲ. ಮಾವ, ಪೂಜೆ ಎಷ್ಟು ಚೆನ್ನಾಗಾಯ್ತು ಗೊತ್ತಾ? ನೀವು ಬಂದಿದ್ರೆ ಆ ಪೂಜೆಗೆ ಒಂದು ಕಳೆ ಬರ್ತಿತ್ತು. ಹೌದು ನರಸಿಂಹ, ನೀ ಬಂದಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಇಷ್ಟ ಇಲ್ಲದೆ ಬಂದರೆ ಪೂಜೆಗೆ ಅರ್ಥ ಇರ್ತಿತ್ತಾ? ಅಪ್ಪ, ಅದು ಅಮ್ಮ ಅಂದ್ಕೊಂಡಿದ್ದ ಪೂಜೆ ಅಲ್ವಾ? ಸೊ ನೀವು ಬಂದಿದ್ರೆ ಅಮ್ಮಂಗೂ ಖುಷಿಯಾಗಿರ್ತಿತ್ತು. ನನ್ನ ಖುಷಿ ಏನು ಅನ್ನೋದು ನಿಮ್ಮ ಅಮ್ಮನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡೋದು ಬೇಡ. ಹೌದು, ನಿಮ್ಮ ಜೊತೆ ಚಂದನ ಬರಲಿಲ್ವಾ? ಎಲ್ಲಿ ಚಂದನ? ಚಂದನ, ಚಂದನ, ಚಂದನ. ಅಪ್ಪ, ಅದು ಯಾವುದೋ ಪೂಜೆ ಇದೆಯಂತೆ. ಆ ಪೂಜೆ ಮುಗಿಯೋದಕ್ಕೆ ಇನ್ನೊಂದು 3-4 ದಿನ ಆಗುತ್ತಂತೆ. ಅದಕ್ಕೆ ಆ ಪೂಜೆ ಮುಗಿಸ್ಕೊಂಡು ಅವ್ರು ಬರ್ತಾರಂತೆ. ಪೂಜೆನಾ? 3-4 ದಿವಸ ಆಗುತ್ತಾ? ಅದ್ಯಾವ ಪೂಜೆ? ಮಾವ, ಅದು ಅತ್ತೆ ಚಂದನ ಅವ್ರ ಹೆಸರಲ್ಲಿ ಪೂಜೆ ಕೊಟ್ಟಿದ್ರಂತೆ. ನಾವು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ಅತ್ತೆ ಹೇಳಿದ್ಮೇಲೆ ನಾವಿಲ್ಲ ಅನ್ನೋಕ್ಕಾಗುತ್ತಾ? ಅದಕ್ಕೋಸ್ಕರ ಚಂದನ ಅವ್ರನ್ನ ಅಲ್ಲೇ ಬಿಟ್ಟು ಬಂದ್ವಿ. ಏನಪ್ಪ ನೀವು ಹೇಳ್ತಿರೋದು ನನಗೇನು ಅರ್ಥನೇ ಆಗ್ತಿಲ್ಲ. ಅಲ್ಲ, ಪೂಜೆ ಮಾಡೋದಕ್ಕೋಸ್ಕರ ಆ ಹುಡುಗಿನ ಒಬ್ಬಳನ್ನೇ ಬಿಟ್ಟು ಬಂದಿರಲ್ಲ. ನಿಮ್ಮಲ್ಲಿ ಯಾರಾದೊಬ್ಬರು ಅಲ್ಲಿ ಇರ್ಬೋದಾಗಿತ್ತು. ನಾವು ತನುನ ಬಿಟ್ಟು ಬರಬೇಕು ಅಂದ್ಕೊಂಡ್ವಿ, ಆದರೆ ಚಂದನ ಅದಕ್ಕೆ ಒಪ್ಪದೆ ನಾನು ನೋಡ್ಕೊತೀನಿ, ನಿಮ್ಮ ಮನೆಗೆ ಹೋಗಿ ಅಂತ ಕಳಿಸಿದ್ಲು. ಹೌದು ಮಾವ, ನಾವೆಲ್ಲರೂ ಅಲ್ಲೇ ಇದ್ರೆ ಇಲ್ಲಿ ಅಡುಗೆ ಮಾಡೋರು ಯಾರು ಅಂತ ನಾನು ಇಲ್ಲಿಗೆ ಕಳಿಸಿದ್ರು. ಅಲ್ಲ, ಆ ಹುಡುಗಿ ಅಲ್ಲಿದ್ರೂ ನಮ್ಮನೆ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಅವಳನ್ನು ಒಬ್ಬಳನ್ನೇ ಬಿಟ್ಟು ತಪ್ಪು ಮಾಡಿದೆ ಅಂತ ಅನಿಸುತ್ತೆ. ಇರಿ, ನಾನೇ ಫೋನ್ ಮಾಡಿ ಕೇಳ್ತೀನಿ ಏನು ಮಾಡ್ತಿದ್ದೀಯಮ್ಮ ಅಂತ. ಅಪ್ಪ, ನೀವು ಫೋನ್ ಮಾಡಿದ್ರು ಅವ್ರು ಫೋನ್ ಪಿಕ್ ಮಾಡಲ್ಲ. ಯಾಕೆ? ನನ್ನ ಫೋನ್ ರಿಸೀವ್ ಮಾಡಲ್ಲ ಅಂತ ಹೇಳಿದಲ್ಲ. ನಂಗೆ ಯಾಕೋ ನೀವು ಮಾತಾಡೋದು ನೋಡಿದ್ರೆ ಅನುಮಾನ ಬರ್ತಾ ಇದೆ. ಇರಿ, ಫೋನ್ ಮಾಡಿ ನಾನೇ ಕೇಳ್ತೀನಿ ಯಾಕೆ ರಿಸೀವ್ ಮಾಡಲ್ಲ ಅಂತ. ಹಾಗಲ್ಲ ಅಪ್ಪ ನಾನು ಹೇಳಿದ್ದು. ಅವರು ಇಡೀ ದಿನ ಉಪವಾಸ ಇರಬೇಕಂತೆ, ಧ್ಯಾನ ಸ್ಥಿತಿಲಿ ಇರಬೇಕಂತೆ. ಅವ್ರ ಹತ್ರ ಫೋನ್ ಇದ್ದರೆ ಡಿಸ್ಟರ್ಬ್ ಆಗುತ್ತೆ ಅಂತ ಫೋನ್ ಯೂಸ್ ಮಾಡಬಾರ್ದು ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ.
ಅದಕ್ಕೆ ನಿಮ್ಮ ಫೋನ್ ಪಿಕ್ ಮಾಡಲ್ಲ ಅಂತ ಹೇಳಿದೆ. ನೀನು ಹೇಳ್ತಿರೋದು ನಿಜ ತಾನೇ? ನಿನ್ನ ಹತ್ರ ಯಾಕೋ ಸುಳ್ಳು ಹೇಳಬೇಕು? ನಿನಗೆ ನಂಬಿಕೆ ಇಲ್ಲ ಅಂದರೆ ನಮ್ಮ ಜೊತೆಗೆ ಬಾ, ಅವಳು ಯಾವ ಸ್ಥಿತಿಲಿ ಇದ್ದಾಳೆ ಅಂತ ನಾವೇ ತೋರಿಸ್ತೀವಿ. ಅದೆಲ್ಲ ಏನು ಬೇಕಾಗಿಲ್ಲ. ಜಾನು ಬಂದೇನಪ್ಪ. ಅಯ್ಯೋ ಜಾನು, ಹೇಗಿದ್ಯಪ್ಪ? ನಾನು ಚೆನ್ನಾಗಿದ್ದೀನಿ ಅಜ್ಜಿ. ಚೆನ್ನಾಗಿದ್ಯಾಕಂತ ನೋಡೋ, ನೀನು ಬಂದು ಒಳ್ಳೆ ಕೆಲಸ ಮಾಡಿದೆ. ಏನೇ ಜಾನು, ಎಲ್ಲರೂ ಇದ್ದು ನೀನು ಅನಾಥೆ ಆಗಿಬಿಟ್ಟಲೆ, ಅನಾಥೆ ಆಗಿಬಿಟ್ಟಲೆ. ನೀನು ಬರೋಕ್ಕೆ ಇಷ್ಟು ದಿನ ಆಯಿತು ನೋಡು. ಈ ಕಷ್ಟ ಯಾರಿಗೂ ಬೇಡಪ್ಪ, ಯಾರಿಗೂ ಬೇಡ ಕೇಳೋ. ಅದೆಲ್ಲ ಬಿಡು ಅಜ್ಜಿ. ನೀನು ಚೆನ್ನಾಗಿದ್ಯಾ ಅದನ್ನು ಹೇಳು. ನಾನು ಹೇಳಿದ್ರೆ ಏನೇ, ಬಿದ್ದೋಗೋ ಮರ ಊರು ಹೋಗು ಅನ್ನುತ್ತೆ, ಕಾಡು ಬಾ ಅನ್ನುತ್ತೆ. ನೀನು ಹಾಗೆಲ್ಲ ಹೇಳಬಾರ್ದು. ನೋಡು, ನಿನ್ನೆರಳಲ್ಲೇ ನಾವೆಲ್ಲರೂ ಬದುಕ್ತಿರೋದು. ನಿಂಗೇನು ಆಗಲ್ಲ. ಅದು ಸರಿ, ನೀನು ಯಾಕಿನ್ನೂ ಹೀಗೆ ಇದೆಯಾ? ಮನೆಯವ್ರಿಗೇನು ಹೇಳಿಲ್ವಾ? ಏನು ಅಂತ ಹೇಳೋದು? ನಿಮ್ಮಪ್ಪನಿಗೆ ಗಂಡು ಮಕ್ಕಳದೇ ಸಮಸ್ಯೆ. ಒಂದು ಕಡೆ ನೀನಿಲ್ಲ, ಭಾವನಾ ಜೀವನ ಸರಿಯಿಲ್ಲ. ಆ ಸಂಕಟ, ಆ ನೋವು ಎಲ್ಲ ನಿಮ್ಮ ಅಪ್ಪನಿಗೆ. ಆಗ ನಾನು ನಿನ್ನ ಗಂಡ ತೊಂದರೆ ಕೊಟ್ಟ ಅಂತ ಹೇಳೋಕ್ಕಾಗುತ್ತಾ? ಅದಕ್ಕೆ ನಾನು ಯಾರ ಹತ್ರನೂ ಬಾಯಿ ಬಿಟ್ಟಿಲ್ಲ. ನಿನ್ನ ಗಂಡ ತುಂಬ ಸಲ ಇಲ್ಲಿಗೆ ಬಂದು ಹೋದ. ನಿಮಗೇನು ನೆಮ್ಮದಿಯಾಗಿ ಮಲಗಿಬಿಟ್ಟಿದ್ದೀರಿ. ನಾನು ನೋಡಿ ಜಾನ್ವಿಯವ್ರನ್ನ ಹುಡುಕಿ ಹುಡುಕಿ ಸುಸ್ತಾಗಿ ಹೋಗಿದ್ದೀನಿ ಅಜ್ಜಿ. ಅದಕ್ಕೆ ಈ ಕಡೆ ಬರೋಕ್ಕಾಗಲಿಲ್ಲ. ನೀವು ನನ್ನ ತುಂಬ ಮಿಸ್ ಮಾಡ್ಕೊಂಡಿರ್ಬೇಕು ಅಲ್ವಾ ಅಜ್ಜಿ? ಮಿಸ್ ಮಾಡ್ಕೊಂಡಿರ್ತೀರಿ. ಯಾಕೆಂದರೆ ನಿಮ್ಗೆ ನೆಮ್ಮದಿಯಾಗಿ ಮಲಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಾನೇ ಅಲ್ವಾ?